ಹಾಯ್ ರೇಡಿಯೋ ಸಿಟಿ, ನಾನು ನಿಮ್ಮ ಮಹತಿ. ಸೊ ನನಗೆ ಫಸ್ಟ್ ಟೈಮ್ ಈ ಆಫರ್ ಬಂದಾಗ ಐ ವಾಸ್ ವೆರಿ ಎಕ್ಸೈಟೆಡ್. ಯಾಕೆ ಅಂದರೆ ನನಗೆ ಚಿಕ್ಕ ವಯಸ್ಸಿಂದ ಪ್ರಿನ್ಸಸ್ ಆಗಬೇಕು ಅಂತ ಡ್ರೀಮ್ ಇತ್ತು. ಜನರ ರೆಸ್ಪಾನ್ಸಿಂದ ನನಗೆ ಕಾನ್ಫಿಡೆನ್ಸ್ ಬಂತು ದಟ್ ನಾನು ರೇಣುಕೆ ರೋಲ್ನ ಸರಿಯಾಗಿ ನಿಭಾಯಿಸ್ತಾ ಇದ್ದೀನಿ ಅಂತ. ಬಟ್ ಸ್ವಲ್ಪ ಸಲ ಚಾಲೆಂಜಿಂಗ್ ಆಗಿರುತ್ತೆ. ಕುದುರೆ ಓಡಿಸೋದಾಗಲಿ, ಕತ್ತಿ ವರ್ಷೆ ಆಗಲಿ. ಫಸ್ಟ್ ಡೇ ನಾನು ಬಂದಾಗ ವೀಣಕ್ಕ ನೋಡಿದಾಗ ತುಂಬ ಹೆದರ್ಕೊಂಡಿದ್ದೆ. ಅಯ್ಯೋ ಕಾಲಕ್ಕೆ ಚುಚ್ತಾ ಇದೆ ಅಂದರು. ಅದಕ್ಕೆ ಇವರಿದ್ದವ್ರು ಏನಂದ್ರು ಗೊತ್ತಾ ಕೌಂಟ್ರು, ನಮಗೆಲ್ಲ ಬೂಟ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಐ ಆಮ್ ಎನ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಸೊ ಕಾಲೇಜ್ ಸ್ಟ್ರೆಸ್ ಇಂಟರ್ನಲ್ಸ್ ಟೈಮಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ಐ ಕಾಂಟ್ ಡಿನೈ ಬೋತ್ ಆಫ್ ದೆಮ್. ಎರಡನ್ನೂ ನಾನು ಮ್ಯಾನೇಜ್ ಮಾಡಬೇಕು, ಯಾಕೆಂದರೆ ಎರಡೂ ನನಗೆ ಮುಖ್ಯ. ಐ ಆಮ್ ಸಾರಿ ಅಮ್ಮ, ಎಷ್ಟೋ ಸಲ ನಾನು ನನ್ನ ಸ್ಟ್ರೆಸ್ಸಲ್ಲಿ ನಿಮಗೆ ಸ್ವಲ್ಪ ರೂಢಾಗಿ ಮಾತಾಡಿದ್ದೀನಿ, ತುಂಬಾ ರೂಢಾಗಿ ಮಾತಾಡಿದ್ದೀನಿ. ಐ ವುಡ್ ಲೈಕ್ ಟು ಸೇ ಸಾರಿ ಆ್ಯಂಡ್ ಐ ಮಿಸ್ ಯು ಅ ಲಾಟ್. ಐ ಮಿಸ್ ಹರ್ ಅ ಲಾಟ್. ಯಾಕಂದರೆ ಜಸ್ಟ್ ಅ ಸೆಕೆಂಡ್. ಡೆಫಿನೆಟ್ಲಿ ಡಿಫಿಕಲ್ಟ್ ಅನಿಸ್ತು. ಯಾಕಂದರೆ ಆ್ಯಸ್ ಮೆನಿ ಆಫ್ ದೆಮ್ ನೋ ದ್ಯಾಟ್ ಸೋಷಿಯಲ್ ಆ್ಯಂಡ್ ಮೈಥಾಲಜಿ ಆರ್ ಟೂ ಡಿಫ್ರೆಂಟ್ ಜಾನ್ರಸ್. ಸೊ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೋಷಿಯಲ್ ಸೀರಿಯಲ್ಸ್ಗೆ ಮೈಥೋ ಸೀರಿಯಲ್ಸ್ಗೆ ಮೇಜರ್ ಡಿಫ್ರೆನ್ಸ್ ಏನಂದರೆ ಒಂದು ಆ್ಯಕ್ಟಿಂಗ್, ಗೆಟಪ್, ಬಾಡಿ ಲ್ಯಾಂಗ್ವೇಜ್. ಸೊ ನನಗೆ ಫಸ್ಟ್ ಟೈಮ್ ಈ ಆಫರ್ ಬಂದಾಗ ಐ ವಾಸ್ ವೆರಿ ಎಕ್ಸೈಟೆಡ್. ಯಾಕೆ ಅಂದರೆ ನನಗೆ ಚಿಕ್ಕ ವಯಸ್ಸಿಂದ ಪ್ರಿನ್ಸಸ್ ಆಗಬೇಕು ಅಂತ ಡ್ರೀಮ್ ಇತ್ತು. ಸೊ ಫೈನಲಿ ಯುವರಾಣಿ ರೇಣುಕೆ ಆಗ್ತಾ ಇದ್ದೀನಿ ಅಂತ ಒಂದು ಕಡೆ ಖುಷಿ ಇತ್ತು, ಇನ್ನೊಂದು ಕಡೆ ಟೆನ್ಷನ್ ಕೂಡ ಇತ್ತು. ಇಫ್ ನನಗೆ ಈ ರೋಲ್ನ ಮ್ಯಾನೇಜ್ ಮಾಡೋಕ್ಕಾಗತ್ತಾ, ಆ ಭಾಷೆ ಆಗಲಿ, ಆ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಆ ಯುವರಾಣಿ ಗತ್ತಾಗಲಿ ನನಗೆ ಬರುತ್ತಾ ಅಂತ ನನಗೆ ಅನುಮಾನ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಜನರ ರೆಸ್ಪಾನ್ಸಿಂದ ಗೊತ್ತಾಯಿತು ದಟ್ ನಾನು ನನ್ನ ಪಾತ್ರನ ನಿಭಾಯಿಸ್ತಾ ಇದ್ದೀನಿ ಅಂತ. ಜನರ ರೆಸ್ಪಾನ್ಸಿಂದ ನನಗೆ ಕಾನ್ಫಿಡೆನ್ಸ್ ಬಂತು ದಟ್ ನಾನು ರೇಣುಕೆ ರೋಲ್ನ ಸರಿಯಾಗಿ ನಿಭಾಯಿಸ್ತಾ ಇದ್ದೀನಿ ಅಂತ. ಎಕ್ಸೈಟ್ಮೆಂಟ್ ಸಿಕ್ಕಾಪಟ್ಟೆ ಇತ್ತು. ಅಟ್ ದ ಸೇಮ್ ಟೈಮ್ ವೆರಿ ಮಚ್ ಚಾಲೆಂಜಿಂಗ್. ರೇಣುಕೆ ಅನ್ನೋ ರೋಲೇ ಎಷ್ಟು, ಆ ಹೆಸರಲ್ಲೇ ಒಂದು ಪವರ್ ಇದೆ. ರೇಣುಕೆ ಅಂತ ಒಂದು ರೋಲ್ ಹೇಗಿದೆ ಅಂದರೆ ಅದರಲ್ಲಿ ಸಿಕ್ಕಾಪಟ್ಟೆ ಎಮೋಷನ್ಸ್ ಇದೆ ರೇಣುಕೆ ಕ್ಯಾರೆಕ್ಟರಲ್ಲಿ. ಒಂದು ಕಡೆ ಮುಗ್ದೆ, ಇನ್ನೊಂದು ಕಡೆ ಧೈರ್ಯಸ್ಥೆ, ಇನ್ನೊಂದು ಕಡೆ ಯಾರೇ ಕಷ್ಟದಲ್ಲಿದ್ದರೂ ಹೋಗಿ ಹೆಲ್ಪ್ ಮಾಡೋವಂಥ ಪಾತ್ರ. ಆಮೇಲೆ ಸ್ನೇಹಿತೆ ಅಂತ ಬಂದರೆ ಯಲ್ಲಮ್ಮ ಅಂದರೆ ತುಂಬ ಪ್ರೀತಿ ರೇಣುಕೆಗೆ. ಏನಾದರೂ ಯಲ್ಲಮ್ಮನ ಬಿಟ್ಕೊಡಲ್ಲ. ಆಮೇಲೆ ತಂದೆ ತಾಯಿ ಮೇಲೂ ಪ್ರೀತಿ. ಜೊತೆಗೆ ರೇಣುಕೆ ಸ್ವಲ್ಪ ಚೈಲ್ಡಿಶ್ ಆಗಿದ್ದರಿಂದ ಅವಳಿಗೆ ಹಠನೂ ಜಾಸ್ತಿ. ಮುದ್ದಾಗೂ ಆಡ್ತಾಳೆ. ಅಟ್ ದ ಸೇಮ್ ಟೈಮ್ ಸುಮಾರು ಸಲ ಯುವರಾಣಿಯಾಗಿ ಡಿಸಿಷನ್ಸ್ ಕೂಡ ತಗೋತಾಳೆ. ಸೊ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಎಮೋಷನ್ಸ್ ಇದೆ ಈ ರೋಲಲ್ಲಿ. ನನಗಂತೂ ಒಂದೊಳ್ಳೆ ಆ್ಯಕ್ಟಿಂಗ್ ಎಕ್ಸ್ಪೋಜರ್ ಸಿಕ್ತು ಅಂತಲೇ ಹೇಳ್ಬೋದು. ಅಂದರೆ ಆ್ಯಕ್ಟಿಂಗ್ ಅಂದರೆ ಕಲಿತಾನೆ ಇರ್ತೀವಿ, ಅದಕ್ಕೊಂದು ಮಿತಿ ಅಥವಾ ಎಂಡ್ ಅಂತ ಇರೋದೇ ಇಲ್ಲ. ಆ್ಯಕ್ಟಿಂಗ್ ಇಸ್ ದಟ್ ಕೈಂಡ್ ಆಫ್ ಆರ್ಟ್, ಅದಕ್ಕೆ ಎಂಡ್ ಅಂತಲೇ ಇರಲ್ಲ. ಸೊ ದಿನ ನಾನು ಸೆಟ್ಟಿಗೆ ಬಂದಾಗ ಕಲಿತಾನೆ ಇರ್ತೀನಿ, ಕಲಿಯೋದು ನಿಲ್ಲಲ್ಲ. ಬಟ್ ಕಾನ್ಫಿಡೆನ್ಸ್ ಇದೆ. ಈಗ ನಾನು ಸ್ಟಾರ್ಟಿಂಗ್ ಆದರೆ ಅಟ್ಲೀಸ್ಟ್ ಸ್ಕ್ರಿಪ್ಟ್ ನೋಡ್ತಿದ್ದೆ, ಈಗ ಸ್ಕ್ರಿಪ್ಟ್ ಸಮೇತ ನೋಡಲ್ಲ. ಅಲ್ಲೇ ಆನ್ ಶಾಟ್ ಹೋಗ್ತೀನಿ. ಶಾರ್ಟ್ ರೆಡಿ ಅಂದಾಗ ಡೈಲಾಗ್ಸ್ ನೋಡ್ತೀನಿ ಆ್ಯಂಡ್ ಐ ವಿಲ್ ಸೇ ಇಟ್. ಈಗ ಎಷ್ಟೇ ಪೇಜ್ ಇರಲಿ, 2 ಪೇಜ್ ಇರಲಿ, ಇಲ್ಲ 1.5 ಪೇಜ್ ಇರಲಿ, ಆರಾಮಾಗೆ ಹೇಳ್ತೀನಿ. ಯಾವುದೇ ರೀತಿ ಅಷ್ಟೊಂದು ಕಷ್ಟ ಅನಿಸಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸ್ತಿತ್ತು, ಆ ಭಾಷೆ ನನಗೆ ಹೊಸದಾಗಿತ್ತು. ಆದರೆ ಈಗ ಆರಾಮಾಗಿ ಹೇಳ್ತೀನಿ, ನನಗೆಲ್ಲೂ ಟೆನ್ಷನ್ ಅನಿಸಲ್ಲ. ಬಟ್ ಸ್ವಲ್ಪ ಸಲ ಚಾಲೆಂಜಿಂಗ್ ಆಗಿರುತ್ತೆ. ಕುದುರೆ ಓಡಿಸೋದಾಗಲಿ, ಕತ್ತಿ ವರ್ಷೆ ಆಗಲಿ, ಡಿಫ್ರೆಂಟ್ ಶೇಡ್ಸ್ ಅಂತಲೇ ಇರುತ್ತೆ. ಯಾಕಂದರೆ ರೇಣುಕೆ ಪ್ರತಿ ಸಲ ರೇಣುಕೆ ಆಗಿರಲ್ಲ, ಎಷ್ಟೋ ಸಲ ಪಾರ್ವತಿಯಾಗೂ ಅಭಿನಯಿಸ್ಬೇಕಾಗತ್ತೆ. ಆ ಟೈಮಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ. ಆ ರೌದ್ರದೇವಿ ಬರ್ಸ್ಕೋಬೇಕಲ್ವ ರೇಣುಕೆ, ಹಾಗಾಗಿ ಕಷ್ಟ ಅನಿಸುತ್ತೆ. ಬಟ್ ಆ್ಯಕ್ಟಿಂಗ್ ಮಾಡ್ತಾ ಯಾವುದೂ ಕಷ್ಟ ಅನಿಸಲ್ಲ. ಯಾಕಂದರೆ ಆರಾಮಾಗಿ ಒಂದು ಸಲ ಇನ್ವಾಲ್ವ್ ಆದರೆ ನನಗೆಲ್ಲೂ ಕಷ್ಟ ಅನಿಸಲ್ಲ. ತುಂಬಾ ಹೆಲ್ಪ್ ಆಗಿದೆ. ಯಾಕಂದರೆ ರೇಣುಕೆ ಹೇಗೋ ಮಹತಿನೂ ಹಾಗೆ ತುಂಬಾ ಸಿಮಿಲ್ಯಾರಿಟೀಸ್ ಇದೆ. ರೇಣುಕೆ ಮುಗ್ದೇನೋ ಮಹತಿನೂ ಹಾಗೆ. ರೇಣುಕೆ ಒಂಥರ ಹೇಗೆ ಅಂದರೆ ಅವಳ ಕೆಲಸ ಆಯಿತು, ಅವಳ ಪಾಡಾಯಿತು, ಆರಾಮಾಗಿರ್ತಾಳೆ. ಮಹತಿನೂ ಕೂಡ ಹಾಗೆ.
ಬಟ್ ಡೆಫಿನೆಟ್ಲಿ ಹೇಳಬೇಕಂದ್ರೆ ಮಹತಿ ರೇಣುಕೆ ಅಷ್ಟು ಬ್ರೇವ್ ಅಲ್ಲ. ರೇಣುಕೆ ಇಸ್ ಲೈಕ್ ಇಡೀ ಕಿಂಗ್ಡಮ್ನ ಮ್ಯಾನೇಜ್ ಮಾಡೋ ಅಷ್ಟು ಶಕ್ತಿ ಇದೆ, ಇಡೀ ಸಾಮ್ರಾಜ್ಯನ ನೋಡ್ಕೋತಾಳೆ. ಕೆಟ್ಟವ್ರನ್ನ ಯಾರೇ ಇದ್ದರೂ ಅವ್ರನ್ನ ಹೇಗೆ ಡೀಲ್ ಮಾಡಬೇಕು ಅಂತ ಗೊತ್ತು, ಅವೆಲ್ಲ ಮಹತಿಗಿಲ್ಲ. ಮಹತಿ ಇಸ್ ಕ್ವೈಟ್, ಶಿ ಇಸ್ ನಾಟ್ ದಟ್ ಮಚ್ ಆ್ಯಸ್ ಆ್ಯಕ್ಟಿವ್ ಆ್ಯಂಡ್ ಬ್ರೇವ್ ಆ್ಯಸ್ ರೇಣುಕೆ. ಬಟ್ ಸಿಮಿಲಾರಿಟೀಸ್ ಏನಂದರೆ ಮುಗ್ಧೆ ಆ್ಯಂಡ್ ರೇಣುಕೆ ಥರನೇ ಸ್ವಲ್ಪ ಮಾತು ಕಮ್ಮಿ, ಮಹತಿನೂ ಮಾತು ಕಮ್ಮಿ. ಸೀರಿಯಸ್ಲಿ ಅವೆಲ್ಲ ಹೇಳಿದಾರಾ? ಥ್ಯಾಂಕ್ ಯು. ಅದು ಅವ್ರ ದೊಡ್ಡ ಗುಣ ನನ್ನನ್ನು ಹೊಗಳಿರೋದು, ನಾನೇನು ಹೇಳಲ್ಲ. ಬಟ್ ಹ್ಯಾಪಿ ದಟ್ ದೇ ಹ್ಯಾವ್ ಐಡೆಂಟಿಫೈಡ್ ಮೈ ಕ್ವಾಲಿಟೀಸ್ ಆ್ಯಂಡ್ ಇಷ್ಟೊಂದು ಇಷ್ಟಪಡ್ತಾರಲ್ಲ ನನ್ನ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ನಾನು ಹೇಗೆ ಅಂದರೆ ವೆರಿ ಶೈ, ಇಂಟ್ರೋವರ್ಟೆಡ್. ನಾನು ಪಾಡಿಗೆ ನಾನು ಇರ್ತೀನಿ, ನನ್ನ ಕೆಲಸ ಆಯಿತು, ನನ್ನ ಪಾಡಾಯಿತು. ಆನ್ ಕ್ಯಾಮ್ರಾ ಸಿಕ್ಕಾಪಟ್ಟೆ ಮಾತಾಡ್ತೀನಿ, ಅದೇ ಆಫ್ ಕ್ಯಾಮ್ರಾ ಸಿಕ್ಕಾಪಟ್ಟೆ ಸೈಲೆಂಟ್. ಅಂದರೆ ಮಾತು ಕಮ್ಮಿ ಮಾತಾಡ್ತೀನಿ, ಅಷ್ಟೊಂದು ಟಾಕಟಿವ್ ಅಲ್ಲ. ನನ್ನ ಡೈಲಾಗ್ಸಲ್ಲಿ ಇರ್ತೀನಿ, ಇಲ್ಲ ಬುಕ್ಸ್ಗಳು ಓದ್ತಿರ್ತೀನಿ. ಐ ಆಮ್ ನಾಟ್ ದ್ಯಾಟ್ ಮಚ್ ಎಕ್ಸ್ಟ್ರೋವರ್ಟ್ ಅಂತೂ ಅಲ್ವೇ ಅಲ್ಲ. ಸೊ ಮಿಡಲ್ ಆ್ಯಂಬಿವರ್ಟ್ ಅಂತಲೇ ಹೇಳ್ಬೋದು. ಬಟ್ ನನಗೆ ಖುಷಿಯಾಗಿದ್ದೇನೆಂದರೆ ಅಷ್ಟೆಲ್ಲ ನನಗೆ ಹೇಳಿದಾರಲ್ಲ, ಡೆಡಿಕೇಟೆಡ್, ಆನ್ ಟೈಮ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ಎಲ್ರಿಗೂ ಹೇಳಬೇಕು, ನಾನು ಕೂಡ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬಾ ಕಂಫರ್ಟಬಲ್ ಫೀಲ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ವೀಣಕ್ಕ ಆಗಿರ್ಬೋದು, ಶರತ್ ಅವರಾಗಿರ್ಬೋದು, ಅವರು ಈಗ ಹೊಸದಾಗಿ ಬಂದಿರೋದು. ಬಟ್ ಥ್ಯಾಂಕ್ ಯು ಶರತ್, ನೀವ್ಯಾವತ್ತೂ ನನ್ನ ಅನ್ಕಂಫರ್ಟಬಲ್ ಫೀಲ್ ಮಾಡಿಸಿಲ್ಲ. ಎವ್ರಿ ಟೈಮ್ ಏನೇ ಸೀನ್ಸ್ ಇರಲಿ, you made me feel very much comfortable and thank you. Even I'm happy playing Renuke with you, so I'm very happy. And Veenakange thank you. First day ನಾನು ಬಂದಾಗ ವೀಣಕ್ಕ ನೋಡಿದಾಗ ತುಂಬ ಹೆದರ್ಕೊಂಡಿದ್ದೆ. ಆ ಗೆಟಪ್ಪು ನಾವು ರಿಯಲ್ ವೀಣಕ್ಕನು ಅಥವಾ ಮಂಗಳಾದೇವಿಯವ್ರನ್ನ ನೋಡಿದಾಗ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಮಂಗಳಾದೇವಿ ಆ ಲುಕ್ಕಲ್ಲಿ ಅವ್ರು ಒಂದ್ಸಲ ನಿಂತರು ಅಂದರೆ ಲಿಟ್ರಲಿ ಯಾವುದೋ ರಾಣಿನೇ ಬಂದಂಗೆ ಆಗುತ್ತೆ. ಎಲ್ಲೂ ನಿಮಗೆ ಅವ್ರು ವೀಣಾ ಪೊನ್ನಪ್ಪ ಅವರು ಅಂತ ಅನಿಸಲ್ಲ, ಆ ರೇಂಜಿಗೆ ಅವ್ರ ಇನ್ವಾಲ್ವ್ಮೆಂಟ್ ಇರುತ್ತೆ. ಫಸ್ಟ್ ಡೇ ನಂಗೆ ಬಂದಾಗ ತುಂಬ ಭಯ ಆಗಿತ್ತು. ಐ ವಾಸ್ ನರ್ವಸ್. ನನಗೆ ಒಂಥರ ಇಷ್ಟು ದೊಡ್ಡ ಆರ್ಟಿಸ್ಟು ಹೆಂಗೆ ಮಾಡೋದು ಒಂಥರ ನರ್ವಸ್ನೆಸ್ ಇತ್ತು. ಯಾಕೆಂದರೆ ರೇಣುಕೆ ಅವ್ರ ಆಪೋಸಿಟ್ ನಿಲ್ಲ ಅಂತ ಪಾತ್ರ, ಅವ್ರ ಜೊತೆ ಪಾಸಿಟಿವ್ ಅಂತಲ್ಲ ನೆಗೆಟಿವ್ ಆಗೂ ನೆಕ್ಸ್ಟ್ ಟರ್ನ್ ಆಗ್ತಾಳೆ. ಸೊ ನನಗೆ ವೀಣಕ್ಕನ ಲೆವೆಲಿಗೆ ಮಾಡೋಕ್ಕಾಗುತ್ತಾ, ಅವ್ರ ಜೊತೆ ಕಾಂಪೀಟ್ ಮಾಡೋಕ್ಕಾಗುತ್ತಾ ಅಂತ ತುಂಬ ಭಯ ಇತ್ತು. ಬಟ್ ವೀಣಕ್ಕ ಸಿಕ್ಕಾಪಟ್ಟೆ ಕಂಫರ್ಟ್ ಫೀಲ್ ಮಾಡಿಸಿದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸುಮಾರು ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಾಗಶ್ರೀ ಅಕ್ಕ ಇರ್ಬೋದು. ನಿಮ್ಮ ಬಗ್ಗೆ ಹೇಳಲ್ಲ ನಾನು ನಾಗಶ್ರೀ ಅಕ್ಕ ಆಗಿರ್ಬೋದು, ನಮ್ಮ ತಾಯಿ ರೋಲ್ ಮಾಡ್ತಾ ಇದ್ದಾರೆ ಅವರು, ಇಂದುಮತಿ ರೋಲ್ ಅವ್ರದ್ದು ಪಾಸಿಟಿವ್. ಸ್ಟಾರ್ಟಿಂಗ್ ನಂಗೆ ಬಂದಾಗ ರೇಣುಕೆದು ಅಷ್ಟೊಂದು ಗೊತ್ತಿರಲಿಲ್ಲ ಹೇಗೆ ಕ್ವಾಲಿಟೀಸ್ ಅಂತ. ಅವ್ರು ನನಗೆ ತುಂಬಾ ಹೇಳ್ಕೊಟ್ರು, ಹೇಗೆ ನೀನು ರೇಣುಕೆ ಅಂದರೆ ಮುಗ್ದೆ ಆ ಚಿಕ್ಕ ಮಗುತನನ ಬಿಡಬೇಡ ಅಂದಿದ್ರು. ಸೊ ಈ ರೀತಿ ಸಣ್ಣ ಪುಟ್ಟ ಸಜೆಷನ್ಸ್ಗಳು ನನಗೆ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಸೊ ಕಂಪ್ಲೀಟಾಗಿ ಹೇಳಬೇಕಂದ್ರೆ ಇವ್ರುಗಳ ಸಪೋರ್ಟಿಂದನೇ ನಾನು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇರೋದು. ಆ್ಯಂಡ್ ಡೆಫಿನೆಟ್ಲಿ ಇವರೆಲ್ಲ ಬಿಟ್ಟು ನನಗೆ ಇವ್ರು ನಮ್ಮ ತಂದೆ ಪಾತ್ರ ಮಾಡ್ತಾರೆ, ರೇಣುರಾಜರು ಅಂತ, ಹರೀಶ್ ಸರ್. ಅವರು ಅಷ್ಟೇ ತುಂಬ ಕ್ಯೂಟ್. ಅವರಂತೂ ಸೆಟ್ಟಲ್ಲಿದ್ದರೆ ಎಷ್ಟು ಖುಷಿ ಅಂದರೆ ಅವ್ರ ಲೈವ್ಲಿನೆಸ್, ಅವ್ರ ಖುಷಿ ನೋಡಿಬಿಟ್ರೆ ನಮಗೆ ಸುಮಾರು ಸಲ ಮೂಡ್ ಚೆನ್ನಾಗಿರಲ್ಲ. ಎವ್ರಿ ಡೇ ವಿಲ್ ನಾಟ್ ಬಿ ದ ಸೇಮ್ ಡೇ. ಸ್ವಲ್ಪ ಸಲ ನಾನು ಖುಷಿಯಾಗಿರ್ತೀನಿ, ಸ್ವಲ್ಪ ಸಲ ಡಲ್ಲಾಗಿರ್ತೀನಿ, ಎಲ್ಲೋ ಕಾಲೇಜ್ ಸ್ಟ್ರೆಸ್ ಅದು ಇದು ಅಂತ ಇರ್ತೀನಿ. ಬಟ್ ಹರೀಶ್ ಸರ್ ನೋಡಿದ ತಕ್ಷಣ ಮುಖ ಅರಳು ಬರುತ್ತೆ ಎವ್ರಿ ಟೈಮ್. ಸ್ಪೆಷಲ್ ವ್ಯಕ್ತಿ, ನಾನು ಅವ್ರನ್ನ ಮರ್ತೇ ಬಿಟ್ಟೆ. ತೇಜಸ್ ಗೌಡ ಅವರೇ ಎಲ್ಲೇ ಇದ್ರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಸಿಕ್ಕಾಪಟ್ಟೆ ತರಲೆ, ಅದರಲ್ಲಿ ಎರಡನೇ ಮಾತಿಲ್ಲ, ತುಂಬಾ ತರಲೆ. ಎವ್ರಿ ಟೈಮ್ ಏನೋ ಒಂದು ಕೌಂಟ್ರ್. ಐ ಸ್ಟಿಲ್ ರಿಮೆಂಬರ್, ಅವಾಗ ಸ್ಟಾರ್ಟಿಂಗು ನಾನು ಜಮದಗ್ನಿ ಆಮೇಲೆ ಇವ್ರದ್ದೆಲ್ಲ ಸೀನ್ಸ್ ನಡೀತಿತ್ತು. ನಾನು ಅವಾಗ ನನಗೆ ಯಾವುದೋ ಒಂದು ಸೀನಲ್ಲಿ ಸ್ಲಿಪ್ಪರ್ ಹಾಕಂಗಿರಲಿಲ್ಲ. ನಾನು ಸ್ಲಿಪ್ಪರ್ ಬಿಟ್ಟಿದ್ದೆ. ಅಯ್ಯೋ ಕಾಲಿಗೆ ಚುಚ್ತಾ ಇದೆ ಅಂದರು. ಅದಕ್ಕೆ ಇವ್ರಿದ್ದವ್ರು ಏನಂದ್ರು ಗೊತ್ತಾ ಕೌಂಟ್ರು, ನಮಗೆಲ್ಲ ಬೂಟ್ಸ್ ಕೊಟ್ಟಿದ್ದಾರೆ ಅಂತೆ. ನಮಗೆಲ್ಲ ಬೂಟ್ಸ್ ಕೊಟ್ಟಿದ್ದಾರೆ, ನಾವೆಷ್ಟು ಆರಾಮಾಗಿ ನಡೀತಾ ಇದ್ದೀವಿ ಗೊತ್ತಾ ಅಂತ. ಅಂದರೆ ಫನ್ನಿಯಾಗಿ ಟಾಂಟ್ ಕೊಡ್ತಾರೆ, ಅದು ಅವ್ರ ಟ್ಯಾಲೆಂಟ್ ಅಂತ ಹೇಳ್ಬೋದು. ಕೌಂಟರ್ಸ್ ಮಾತ್ರ ಆನ್ ಸ್ಪಾಟ್, ಅದೇನು ಪ್ರಿಪ್ರೇಷನ್ ಬೇಡ, ಆನ್ ಸ್ಪಾಟ್ ಕೌಂಟರ್ಸ್ ಎಲ್ಲ. ತುಂಬ ಒಳ್ಳೆ ಹುಡುಗಿ, ಪ್ರಿಟಿ ಗರ್ಲ್. ಆ್ಯಂಡ್ ಅಂದರೆ ಪರ್ಫಾಮೆನ್ಸ್ ಶಿ ಈಸ್ ಡೂಯಿಂಗ್ ವೆರಿ ವೆಲ್. ಅಂದರೆ ಹೋಗ್ತಾ ಹೋಗ್ತಾ ರೇಣುಕೆ ತುಂಬ ಚೆನ್ನಾಗಿ ಬರ್ತಾಯಿದೆ ಪರ್ಫಾಮೆನ್ಸು. ಸೊ ನಾನು ಯಾವತ್ತೂ ಹೇಳಿರಲಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಪರ್ಫಾಮೆನ್ಸ್ ಅಂತ, ಯಾವತ್ತೂ ಹೇಳಿರಲಿಲ್ಲ. ರೇಣುಕೆ ಅವರೇ, ನಿಮ್ಮ ಪರ್ಫಾಮೆನ್ಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಫಸ್ಟ್ ಟೈಮ್ ಇವ್ರು ನನಗೆ ಕಾಂಪ್ಲಿಮೆಂಟ್ ಕೊಡ್ತಾ ಇರೋದು. ರೇಣುಕೆ ಯುವರಾಣಿ, ಆದರೆ ಮಹತಿ ಇನ್ನೂ ಸ್ಟೂಡೆಂಟು. ನಾನು ಇಂಜಿನಿಯರಿಂಗ್ ಸೆಕೆಂಡ್ ಸೆಮ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಎನ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಸೊ ಕಾಲೇಜ್ ಸ್ಟ್ರೆಸ್ ಇಂಟರ್ನಲ್ಸ್ ಟೈಮಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ಎವ್ರಿ ಟೈಮ್ ಏನಾಗುತ್ತೆ ಅಂದರೆ ಸುಮಾರು ಸಲ ಎಕ್ಸಾಮ್ ಟೈಮಲ್ಲಿ ಶೂಟ್ ಇರುತ್ತೆ. ಐ ಕಾಂಟ್ ಡಿನೇ ಬೋತ್ ಆಫ್ ದೆಮ್. ಎರಡನ್ನೂ ನಾನು ಮ್ಯಾನೇಜ್ ಮಾಡಬೇಕು. ಯಾಕೆಂದರೆ ಎರಡೂ ನನಗೆ ಮುಖ್ಯ. ಒಂದು ಕಡೆ ನನ್ನ ಎಜುಕೇಷನ್ನು ಮುಖ್ಯ, ಇನ್ನೊಂದು ಕಡೆ ನನ್ನ ಪ್ರೊಫೆಷನ್ನು ಮುಖ್ಯ.
ಹಾಗಾಗಿ ಎರಡೂ ಕಡೆ ಗಮನ ಕೊಟ್ಟು ಮಾಡಬೇಕು. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೆಸ್ ಔಟ್ ಆಗ್ತಿದ್ದೆ. ಸ್ವಲ್ಪ ಸಲ ಮೂಡ್ ಆಫ್ ಕೂಡ ಆಗ್ತಿತ್ತು, ಯಾಕಂದರೆ ಕಾಲೇಜ್ ಅಸೈನ್ಮೆಂಟ್ಸ್ ಆಗಲಿ, ಎಕ್ಸಾಮ್ಸ್ ಆಗಲಿ, ಇಂಟರ್ನಲ್ಸ್ ಆಗಲಿ. ಬಟ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತೂ ಎಸ್ಪೆಷಲಿ ನಾಗರಾಜ್ ಸರ್, ಸ್ಪೆಷಲ್ ಥ್ಯಾಂಕ್ಸ್. ಅವರು ತುಂಬಾ ಕೋಆಪ್ರೇಟ್ ಮಾಡ್ತಿದ್ರು. ಎವ್ರಿ ಟೈಮ್ ಏನು ಹೇಳ್ತಿದ್ರು ಅಂದರೆ, ನೀನು ಓದ್ಕೋ, ಶಾರ್ಟ್ ಇದ್ದಾಗ ನಿನ್ನನ್ನು ಕರಿತೀನಿ ಅಂತಿದ್ರು. ಸೊ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ನನ್ನ ಕೋ-ಆರ್ಟಿಸ್ಟ್ ಕೂಡ ದೇ ವರ್ ವೆರಿ ವೆರಿ ಸಪೋರ್ಟಿವ್. ನಾನು ಎಕ್ಸಾಮ್ ಟೈಮಲ್ಲಿ ನಾನು ಯಾವುದೇ ರೀತಿ ಸ್ಟ್ರೆಸ್ಸಲ್ಲಿದ್ದರೂ ಬಂದು ಕೇಳ್ತಿದ್ರು, ಏನಾಯಿತು ಮಹತಿ ಅಂತ. ಸೊ ನಾಗಣ್ಣ, ನಮ್ಮ ಡೈರೆಕ್ಷನ್ ಟೀಮ್, ನಮ್ಮ ಕ್ಯಾಮ್ರಾಮ್ಯಾನ್ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಎಕ್ಸಾಮ್ ಟೈಮಲ್ಲಿ ದೇ ಮೇಡ್ ಮೀ ಫೀಲ್ ಸೋ ಕಂಫರ್ಟಬಲ್. ನನಗೆ ತುಂಬಾ ಸ್ಟ್ರೆಸ್ ಇರ್ತಿತ್ತು. ಆ ಸ್ಟ್ರೆಸ್ಸಲ್ಲಿ ಸಮ್ಟೈಮ್ಸ್ ಡೈಲಾಗ್ಸ್ ಕೂಡ ಬರ್ತಾ ಇರಲಿಲ್ಲ, ಮಿಕ್ಸಪ್ ಆಗ್ತಿತ್ತು ಎಲ್ಲ ಕಡೆ. ಆ ಟೈಮಲ್ಲಿ ಮೈ ಕೋ-ಆರ್ಟಿಸ್ಟ್ ಮೇಡ್ ಮಿ ಫೀಲ್ ಸೋ ಕಂಫರ್ಟಬಲ್. ಜೈ ಅಂತ ಎಸ್ಪೆಷಲಿ ಅವ್ರ ಜೊತೆ ಸೀನ್ಸ್ ಇದ್ದಾಗೆಲ್ಲ ಯೂಶ್ವಲಿ ಎಕ್ಸಾಮ್ ಟೈಮ್ ಇರ್ತಿತ್ತು. ನಾನು ಎಕ್ಸಾಮ್ ಸ್ಟ್ರೆಸ್ಸಲ್ಲಿದ್ದೆ, ಆ ಕಡೆ ಅಷ್ಟಷ್ಟು ಉದ್ದ ಡೈಲಾಗ್ಸ್ ಹೇಳಬೇಕು. ಬಟ್ ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ರು, ಕಂಫರ್ಟಬಲ್ ಫೀಲ್ ಮಾಡಿಸಿದ್ದಾರೆ ಏನೇ ಸೀನ್ಸ್ ಇದ್ದರು. ಆ್ಯಂಡ್ ಎಷ್ಟೋ ಸಲ ಎಂಕರೇಜ್ ಮಾಡಿದ್ದಾರೆ, ಇಟ್ಸ್ ಓಕೆ ಫೈನ್, ಯು ಕ್ಯಾನ್ ಮ್ಯಾನೇಜ್ ಎವ್ರಿಥಿಂಗ್ ಅಂತ. ಈ ಸಲನೂ ಅಷ್ಟೇ ಮೇಜರ್ ಸೀನ್ಸ್ ನಡೀತಿತ್ತು. ಎಲ್ಲಮ್ಮನ ಮದುವೆ ಸೀನು. ನನಗೆ ಅವಾಗ ಫಸ್ಟ್ ಸೆಮ್ ಎಕ್ಸಾಮ್ಸ್. ಬೆಳಗ್ಗೆ ಎಕ್ಸಾಮ್ ಬರೆದು ಸಂಜೆ ಶೂಟಿಂಗ್ ಬರ್ತಿದ್ದೆ, ಇಲ್ಲ ಸಂಜೆ ಎಕ್ಸಾಮ್ ಬರೆದು ರಾತ್ರಿ ಬರ್ತಿದ್ದೆ. ಈ ಥರ ಸಿಕ್ಕಾಪಟ್ಟೆ ಜಗ್ಲಿಂಗ್ ನಡೆದಿದೆ. ಬಟ್ ಅಟ್ ದ ಎಂಡ್ ರಿಸಲ್ಟ್ಸು ಚೆನ್ನಾಗಿ ಬಂತು, CGPAನೂ ಮೇಂಟೈನ್ ಆಯಿತು, ಶೂಟಿಂಗು ಚೆನ್ನಾಗಿ ಆಗ್ತಿದೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್, ಅಪ್ಪ ಅಮ್ಮ, ಅಣ್ಣ, ಅಜ್ಜಿ, ತಾತ. ಇವರು 5 ಜನ ನನ್ನ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ನಾನು ಇವತ್ತು ಏನೇ ಇದ್ದರೂ ಅವರಿಂದಾನೆ. ಎಸ್ಪೆಷಲಿ ಅಮ್ಮ, ಸ್ಪೆಷಲ್ ಮೆನ್ಷನ್. ಯಾಕಂದರೆ ಏನೇ ಸ್ಟ್ರೆಸ್ಸಲ್ಲಿದ್ದರೂ ಸ್ವಲ್ಪ ಸಲ ನಾನು ರೂಡಾಗಿ ಬಿಹೇವ್ ಮಾಡಿರ್ತೀನಿ ಅಮ್ಮನ ಜೊತೆ. ಐ ಆಮ್ ಸಾರಿ ಅಮ್ಮ. ಎಷ್ಟೋ ಸಲ ನಾನು ನನ್ನ ಸ್ಟ್ರೆಸ್ಸಲ್ಲಿ ನಿಮಗೆ ಸ್ವಲ್ಪ ರೂಡಾಗಿ ಮಾತಾಡಿದ್ದೀನಿ, ತುಂಬಾ ರೂಡಾಗಿ ಮಾತಾಡಿದ್ದೀನಿ. ಐ ವುಡ್ ಲೈಕ್ ಟು ಸೇ ಸಾರಿ ಆ್ಯಂಡ್ ಐ ಮಿಸ್ ಯು ಅ ಲಾಟ್. ಐ ಮಿಸ್ ಹರ್ ಅ ಲಾಟ್. ಯಾಕಂದರೆ ನಾನು ಅಜ್ಜಿ ತಾತ ಮನೇಲಿರ್ತೀನಿ. ಜಸ್ಟ್ ಅ ಸೆಕೆಂಡ್. ಸೊ ಅಮ್ಮ, ನಾನು ಅಜ್ಜಿ ತಾತ ಮನೇಲಿರ್ತೀನಿ. ಅಮ್ಮ ಪಪ್ಪ ಇರೋದು ಶಿವಮೊಗ್ಗ. ಅಮ್ಮ ಪಪ್ಪ ಇಬ್ಬರು ಡಾಕ್ಟರ್ಸ್, ಅಣ್ಣ ಕೂಡ ಡಾಕ್ಟರ್. ಸೊ PU ಇಂದ ನಾನು ಅಜ್ಜಿ ತಾತ ಮನೇಲೇ ಇರ್ತೀನಿ. ಆ್ಯಂಡ್ ಅಮ್ಮ ಪಪ್ಪ ಎವ್ರಿ ವೀಕೆಂಡ್ ನನ್ನನ್ನು ನೋಡೋಕ್ಕೆ ಬರ್ತಾರೆ. ಎಷ್ಟೇ ಕಷ್ಟ ಆದರೂ ಶಿವಮೊಗ್ಗದಿಂದ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ ಬ್ಯಾಂಗ್ಳೂರಿಗೆ ನನ್ನನ್ನು ನೋಡಬೇಕು ಅಂತ. ಅವ್ರು ನಿಜ ಇರಲಿಲ್ಲ ಅಂದರೆ ನಾನು ಇವತ್ತೇನೂ ಹೋಗೋಕ್ಕೆ ಸಾಧ್ಯ ಇರಲಿಲ್ಲ. ವೆದರ್ ಇಟ್ ಕಮ್ಸ್ ಟು ಎಜುಕೇಷನ್ ಆರ್ ವೆದರ್ ಇಟ್ ಕಮ್ಸ್ ಟು ಆ್ಯಕ್ಟಿಂಗ್, ಅವ್ರು ಕೊಟ್ಟಿದ್ದು ಸಪೋರ್ಟ್ ಇದೆಲ್ಲ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ಥ್ಯಾಂಕ್ಸ್ ಅನ್ನೋದು ಪದನೇ ಸಾಲಲ್ಲ. ಐ ಮಿಸ್ ಹರ್ ಅ ಲಾಟ್. ಯಾಕಂದರೆ ಆ್ಯಸ್ ಐ ಸ್ಟೇ ಅವೇ ಫ್ರಮ್ ದೆಮ್, ಐ ಮಿಸ್ ಹರ್ ಅ ಲಾಟ್. ವೆನ್ ಎವರ್ ಐ ಸಿ ಅದರ್ ಕಿಡ್ಸ್ ವಿತ್ ದೇರ್ ಪೇರೆಂಟ್ಸ್, ಐ ಫೀಲ್ ಲೈಕ್ ಓಕೆ ಪಪ್ಪ ಅಮ್ಮ ಇರಬೇಕಿತ್ತು ಅಂತ. ಬಟ್ ಅವ್ರು ಅಷ್ಟು ದೂರ ಇದ್ದರು. ದೇ ನೆವರ್ ಮೇಡ್ ಮಿ ಫೀಲ್ ನಾವು ದೂರ ಇದ್ದೀವಿ ಅನ್ನೋ ಫೀಲಿಂಗೇ ಕೊಟ್ಟಿಲ್ಲ. ಆ್ಯಂಡ್ ನಮ್ಮ ಅಜ್ಜಿ ತಾತ, ಅಮ್ಮನ ಅಪ್ಪ ಅಮ್ಮ, ಅಮ್ಮಮ್ಮ ತಾತಯ್ಯ, ಅವರಿಬ್ಬರಂತೂ ನನ್ನನ್ನು ಮಗಳ ಥರ ನೋಡ್ಕೋತಾರೆ. ಚಿಕ್ಕ ವಯಸ್ಸಿಂದ ನನ್ನ ಡ್ರಾಮಾ ಜೂನಿಯರ್ಸ್ ಜರ್ನಿಯಿಂದ ಹಿಡಿದು ಇಲ್ಲಿ ತನಕ ನಾನು ಅವ್ರ ಮನೆಯಲ್ಲೇ ಬೆಳೆದಿದ್ದು. ಅವ್ರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅವರೇ ನಮ್ಮ ಅಪ್ಪ ಅಮ್ಮಂಗೆ ಅಶ್ಯೂರೆನ್ಸ್ ಕೊಟ್ಟಿದ್ದು, ಡೋಂಟ್ ವರಿ, ನೀವಿಬ್ಬರು ಡಾಕ್ಟರ್ಸ್, ನಿಮ್ಮ ಕಮಿಟ್ಮೆಂಟ್ ನಮ್ಗೆ ಅರ್ಥ ಆಗುತ್ತೆ, ನಮ್ಮ ಮಗುನ ನಾವು ಆ್ಯಕ್ಟಿಂಗಲ್ಲಿ ತರ್ತೀವಿ ಅಂತ. ಸೊ ಐ ಆಮ್ ಇಂಡೀಡ್ ಲಕ್ಕಿ ಟು ಹ್ಯಾವ್ ಸಚ್ ಗುಡ್ ಗ್ರ್ಯಾಂಡ್ ಪೇರೆಂಟ್ಸ್ ಆ್ಯಂಡ್ ಅಪ್ಪ ಅಮ್ಮ, ಅಣ್ಣ. ಸೊ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ.